ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಅಮ್ಮ ಅಡುಗೆ ಮನೆಯಲ್ಲಿ ಬಂದುಬಿಟ್ಟು ಉದ್ದಿನಬೇಳೆ ಬರ್ಫಿ ಮಾಡೋಣ ಅಂತ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಉದ್ದಿನಬೇಳೆ, ಹೆಸರುಬೇಳೆ, ಬೆಲ್ಲ. ಇದು 3 ಆರೋಗ್ಯಕರವಾದ ಸ್ವೀಟು. ಇದು ಬಂದುಬಿಟ್ಟು ಹೆಣ್ಮಕ್ಳಿಗೆ ತುಂಬ ಉಪಯೋಗ ಆಗುತ್ತೆ. ಅವರು ದೊಡ್ಡವರು ಆಗೋವಾಗ ಇದು ಬಂದುಬಿಟ್ಟು ಈ ಥರ ಸ್ವೀಟ್ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂದ್ರೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊಂಟ ನೋವು ಅದೆಲ್ಲ ಮೂಳೆಗಳು ನೋವು ಬರೋದಕ್ಕೂ ಸ್ವಲ್ಪ ಕಮ್ಮಿ ಆಗುತ್ತೆ. ಇದು ಆವಾಗವಾಗ ದೊಡ್ಡವ್ರಿಗೆ ವಯಸ್ಸಾಗಿರೋರ್ಗೆ ಈ ಥರ ಮಾಡಿಕೊಟ್ರೂ ತುಂಬ ಒಳ್ಳೆಯದು. ನಾವು ಆರೋಗ್ಯಕರವಾದ ಈ ಸ್ವೀಟು ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ನೋಡಿ, ಇವಾಗ ಬಂದುಬಿಟ್ಟು ಉದ್ದಿನಬೇಳೆ 1 ಕಪ್ಪು, ಹೆಸರುಬೇಳೆ 1 ಕಪ್ಪು, ಬೆಲ್ಲ 1 ಕಪ್ಪು, ಈ 3ನ್ನ ಇಟ್ಕೊಂಡಿದ್ದೀವಿ. ಇದಕ್ಕೆ ಬಂದುಬಿಟ್ಟು ಇದನ್ನು ಉದ್ದಿನಬೇಳೆ ಹುರ್ಕೋಬೇಕು. ಸಣ್ಣ ಉರಿದಲ್ಲಿ ಇದನ್ನು ಹುರ್ಕೋಬೇಕು. ಮತ್ತು ಹೆಸರುಬೇಳೆನೂ ಸೇಮ್ ಅದೇ ಥರ ಹುರ್ಕೋಬೇಕು. ಹುರಿದಿಟ್ಕೊಂಡು ನಾವು ಇದನ್ನು ಪೌಡ್ರ್ ಮಾಡ್ಕೊಂಡು ಬಾಣಲಿ ಇಟ್ಕೊಂಡು ಇವಾಗ ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನ ನಾವು ಹುರ್ಕೊಳ್ಳೋಣ. ಈ ಥರ ಕಲರ್ ಬಂದೈತಲ್ವಾ, ಇವಾಗ ಇದರಲ್ಲೇ ನಾವು ಹೆಸರುಬೇಳೆನ ಸೇರಿಸ್ಕೊಳ್ಳೋಣ. ಇದನ್ನ ನಾವು ಇದನ್ನ ಹುರ್ಕೊಳ್ಳೋಣ. ಇದು ಒಂದು 2 ನಿಮಿಷ ಹುರ್ಕೊಳ್ಳೋಣ. ಹೆಸರುಬೇಳೆ, ಉದ್ದಿನಬೇಳೆ ನಾವು ಈ ಥರ ಹುರ್ಕೊಂಡಿದ್ದೀವಲ್ವ, ಸ್ವಲ್ಪ ಇದನ್ನು ಆರಕ್ಕೆ ಬಿಟ್ಬಿಡೋಣ. ಈ ಕಲರ್ ಬಂದೈತೆ, ಗಮ್ ಅಂತೈತೆ, ಅಷ್ಟುವರೆಗೂ ಹುರ್ಕೋಬೇಕಾಗುತ್ತೆ. ಹುರಿದಾದ್ಮೇಲೆ ಇವಾಗ ಗ್ಯಾಸ್ನ ಆಫ್ ಮಾಡಿಕೊಂಡು ಇದನ್ನು ಒಂದು 5 ನಿಮಿಷ ಸೈಡಿಗೆ ಬಿಡೋಣ, ಆರಲಿ. ನಾವು ಮಿಕ್ಸಿಗೆ ಹಾಕ್ಕೋಬೇಕಾಗುತ್ತೆ ಅಲ್ವ, ಅದಕ್ಕೆ ಬಿಸಿ ಆರಲಿ. ಇವಾಗ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೋಡಿ, ನೈಸಾಗೈತೆ. ಇಷ್ಟು ಮಾತ್ರ ಮಾಡ್ಕೋಬೇಕಾಗುತ್ತೆ ನಾವು ನೈಸು. ಇದನ್ನು ನೈಸ್ ಮಾಡ್ಕೊಂಡಿದ್ದೀವಲ್ವ ನೋಡಿ, ಈ ಥರ ನೈಸ್ ಮಾಡ್ಕೊಂಡಿದ್ದೀವಿ. ಇವಾಗ ನಾನು ಒಂದು ಬಾಣಲಿ ಇಟ್ಕೊಂಡು ಬೆಲ್ಲ ಹಾಕ್ಕೊಂಡಿದ್ದೀನಿ. ನಾನು ಗ್ಯಾಸ್ ಅಂಟಿಸ್ಕೊತಾ ಇದ್ದೀನಿ. ಇವಾಗ ಅದು ನಾವು ಇಟ್ಕೊಂಡ್ವಲ್ಲ ಬೆಲ್ಲ 1 ಕಪ್ಪು, ಅದಕ್ಕೆ ಅದರಲ್ಲಿ 1 ಕಪ್ ನೀರಷ್ಟು ಹಾಕ್ಕೊತಾ ಇದ್ದೀನಿ. ಅದಕ್ಕೆ ನೀರು ಸೇರಿಸ್ಕೊತಾ ಇದ್ದೀನಿ. ನಾನು ಬೆಲ್ಲ 1 ಕಪ್ ಇಟ್ಕೊಂಡಿದ್ದೀನಲ್ವ, ಹೆಸರುಬೇಳೆ ಮತ್ತು ಅದೆಲ್ಲ ಅದಕ್ಕೆ ಕರೆಕ್ಟಾಗಿ ಸೇರೋಗುತ್ತೆ. 1 ಕಪ್ಪು ನೀರು ಹಾಕ್ಕೊಳ್ಳೋಣ. ಈಗ ಬೆಲ್ಲ ಕರಗಿ ಚೆನ್ನಾಗಿ ನಾವು ಬೆಲ್ಲ ಕರಗಿ ಇದನ್ನು ಬೆಲ್ಲ ಕರಗಾದ್ಮೇಲೆ ನಾವು ಆ ಪೌಡ್ರನ್ನ ಇದನ್ನು ಸೇರಿಸ್ಕೊಳ್ಳೋಣ. ಇದಕ್ಕೆ ಬೆಲ್ಲ ಈ ಥರ ಕರಗೈತೆ ಅಲ್ವಾ, ಇವಾಗ ಇದರಲ್ಲಿ ಏನಾದರೂ ಕಲ್ಲಿಗಿಲ್ಲಿದ್ರೆ ಮತ್ತು ಈ ನೀರನ್ನ ಸೋದಿಸ್ಕೊಂಡು ಬಿಡೋಣ, ಬೆಲ್ಲ ನೀರನ್ನ. ಸೋದಿಸ್ಕೊಂಡಿರೋದು ಸ್ವಲ್ಪ ಗಲೀಜು ನಿಂತ್ಕೊಂಡೈತೆ. ಇವಾಗ ನಾವು ಈ ಸೋದಿಸ್ಕೊಂಡಿರೋ ನೀರನ್ನ ಇದಕ್ಕೆ ಮತ್ತೆ ಹಾಕ್ಕೊತಾ ಇದ್ದೀನಿ. ನಾವು ಮತ್ತೆ ಇದನ್ನ ಸೋದಿಸ್ಕೊಂಡು ಬೆಲ್ಲ ನೀರನ್ನ ಈ ಥರ ಇದಕ್ಕೆ ಹಾಕ್ಕೊಂಡಿದ್ದೀವಲ್ವ, ಇದೇನು ಪಾಕ ಬರಬೇಕನ್ನೋದೇನಿಲ್ಲ, ಸ್ವಲ್ಪ ಕುದಿಲಿ. ಆಮೇಲೆ ಇದು ಪೌಡ್ರ್ ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ. ನಾವು 1-2 ಸ್ಪೂನ್ ತುಪ್ಪ ಕರಗಿಸ್ಕೊಂಡು ಈ ಥರ ಇಟ್ಕೊಂಡಿದ್ದೀನಿ. ಇವಾಗ ಮಾಡೋವಾಗ ಹಾಕ್ಕೊಳ್ಳೋಣ. ಕುದೀತಾ ಇದೆ ಅಲ್ವಾ, ಇವಾಗ ಈ ಪೌಡ್ರನ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಬರ್ಫಿ ಚೆನ್ನಾಗಿರುತ್ತೆ, ಟೇಸ್ಟ್ ತಿನ್ನಕ್ಕೂ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ನಾವು ಆವಾಗ ತಿಂಗಳಿಗೊಂದ್ಸಲ ಈ ಥರ, ವಾರಕ್ಕೆ ತಿಂಗಳಿಗೆ ಈ ಥರ ಒಂದೊಂದು ಮಾಡಿ ಈ ಥರ ತಿಂದರೆ ತುಂಬ ಒಳ್ಳೆಯದು.
ನಾನಿವಾಗ ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ. ಇವಾಗ ಸ್ಲಿಮ್ಮಲ್ಲಿ ಇಟ್ಕೊಂಡು ನಾವು ಈ ಥರ ತಿರುಗಿಸ್ತಾನೆ ಇರಬೇಕು. ಸ್ವಲ್ಪ ಗಟ್ಟಿ ಬರಬೇಕಿದು. ಇನ್ನೂ 1-2 ಸ್ಪೂನ್ ನಾನು ತುಪ್ಪ ಹಾಕ್ಕೊತಾ ಇದ್ದೀನಿ. ಇವಾಗ 1-2 ಏಲಕ್ಕಿ ಈ ಥರ ಪುಡಿ ಮಾಡಿ ಹಾಕ್ಕೊತಾ ಇದ್ದೀನಿ. ನೋಡಿ ಸ್ವಲ್ಪ ಹೊತ್ತು ಬಿಟ್ಟರೆ ಸಾಕು, ಇದನ್ನು ಇದಾಗ್ಬಿಡುತ್ತೆ. ನಮ್ಗೆ ಇಷ್ಟು ಮಾತ್ರ ಗಟ್ಟಿ ಆದರೆ ಸಾಕು. ನಾನಿವಾಗ ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ. ಸಾಕು ನೋಡಿ, ಇಷ್ಟು ಮಾತ್ರ ಗಟ್ಟಿ ಬಂದರೆ ಸಾಕು. ಇವಾಗ ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಇವಾಗ ಪ್ಲೇಟ್ಗೆ ತುಪ್ಪ ಸ್ವಲ್ಪ ಇದು ಮಾಡ್ಕೊಂಡಿದ್ದೀವಿ. ಇವಾಗ ಇದನ್ನೆಲ್ಲ ಒಂದು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ. ನಾನು ಬಿಸಿ ಇರೋವಾಗೇ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಬರ್ಫಿ ಎಷ್ಟು ಚೆನ್ನಾಗಿ ಬಂದೈತೆ ಅಂತ. ನೋಡಿ ಈ ಥರ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ತುಂಬ ಆರೋಗ್ಯವಾದ ಸ್ವೀಟು. ಯಾವಾಗಾದ್ರೂ ಸ್ವೀಟ್ ತಿನ್ನಬೇಕು ಅಂತ ಮಕ್ಕಳು ಕೇಳಿದ್ರೆ ಈ ಥರ ಮನೆಯಲ್ಲೇ ಮಾಡಿ ಮಕ್ಕಳು ಕೊಡಿ. ನಿಮ್ಗೆ ಯಾವ ಥರ ಬಂತು ಅಂತ ನಮಗೆ ಕಮೆಂಟ್ ಮಾಡಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.